ಎಕ್ಸ್ಕ್ಯೂಸ್ ಮೀ, ನಿಮ್ದಿದೆ ಊರಾ? ನಾನು ಈ ಊರ್ ಹೊಸಬ್ಳು. ಈ ಲೆಟರ್ನಲ್ಲಿ ನಮ್ಮ ಅಣ್ಣನ ಮನೆ ಅಡ್ರೆಸ್ ಇದೆ. ದಯವಿಟ್ಟು ಅಲ್ಲಿವರೆಗೂ ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ಬನ್ನಿ. ಸ್ವಲ್ಪ ನಿಲ್ಸಮ್ಮ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ 7ನೇ ನಂಬರ್ ಮನೆ ಯಾವುದು? ಅದೇ ಮನೆ. ಅದಾ? ಥ್ಯಾಂಕ್ ಯು. ಅಲ್ಲಿ ನಡಿ. ನಾನು ಬರ್ತೀನಿ. ಮನೆ ಬಾಗಿಲ್ವರೆಗೂ ಬಂದು ಹಾಗೆ ಹೋಗ್ತಿದ್ದೀರಲ್ಲ, ಬನ್ನಿ ನಮ್ಮ ಅಣ್ಣನ ಪರಿಚಯ ಮಾಡ್ಕೊಡ್ತೀನಿ. ಯಾರು ನೀವು? ಯಾರು ಬೇಕಾಗಿತ್ತು? ಇಲ್ಲಿ ಮೂರ್ತಿ ಅನ್ನೋರು. ಮೂರ್ತಿನ? ಯಾವ ಮೂರ್ತಿ? ವೆಂಕಟೇಶ್ ಮೂರ್ತಿ. ವೆಂಕಟೇಶ್ ಮೂರ್ತಿ ಅಂತ ಈ ಮನೇಲಿ ಯಾರು ಇಲ್ವಲ್ಲಮ್ಮ? ಈ ಅಡ್ರೆಸ್ ಇದೆ ತಾನೆ? ಹೌದು, ಇದೇ ಅಡ್ರೆಸ್, ಇದೇ ಮನೆ. ಏನಮ್ಮ ಇದು? 2 ವರ್ಷದ ಹಿಂದೆ ಬರೆದಿರೋ ಕಾಗದ ತಗೊಂಡ್ಬಂದು ಈಗ ಅಡ್ರೆಸ್ ಹುಡುಕ್ತಾ ಇದ್ದೀರಲ್ಲ? ಇಲ್ಲಿ ನೋಡಿಮ್ಮ, ನಾನು ಈ ಮನೆ ತಗೊಂಡು 2 ವರ್ಷ ಆಯ್ತು. ಅದಕ್ಕೆ ಮುಂಚೆ ಈ ಮನೇಲಿ ನೀವು ಹೇಳೋ ವೆಂಕಟೇಶ್ ಮೂರ್ತಿ ಇದ್ರೋ ಏನೋ ನನಗೆ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ. ಈಗೇನ್ ಮಾಡ್ತೀರಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಇಷ್ಟು ದೊಡ್ಡ ಊರಿನಲ್ಲಿ ನಿಮ್ಮ ಅಣ್ಣನ ಹೇಗೆ ಅಂತ ಹುಡುಕ್ತೀರಾ? ಅವ್ರ ಮನೆ ಬದಲಾಯಿಸಿದ ವಿಷಯನ ನಿಮಗೆ ತಿಳಿಸ್ತಿಲ್ವಾ? ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ತಪ್ಪು ನಂದು. ನಮ್ಮಣ್ಣ ಪ್ರೀತಿಸಿ ಮದುವೆ ಆದ್ರು, ಅದು ನಮ್ಮಪ್ಪನಿಗೆ ಹಿಡಿಸ್ಲಿಲ್ಲ. ಆವತ್ತಿನಿಂದ ನಮ್ಮಪ್ಪನಿಗೂ ನಮ್ಮ ಅಣ್ಣನಿಗೂ ಇದ್ದ ಸಂಬಂಧನೇ ಕಳೆದೋಯ್ತು. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡೆ ನಾನು. ತಂದೆನೂ ಕಳ್ಕೊಂಡು ಅನಾಥಿಯಾಗಿ ಆ ಊರಿನಲ್ಲಿರೋಕ್ ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ನಮ್ಮ ಅಣ್ಣನ ಜೊತೆಲಾದ್ರೂ ಇರೋಣ ಅಂತ ಬಂದೆ. ಆದ್ರೆ ಈಗಿಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ನೀವು ನನ್ನ ಜೊತೆ ಬರ್ಬೋದು. ನಿಮ್ಮ ಅಣ್ಣ ಸಿಕ್ಕೋವರೆಗೂ ನಮ್ಮ ಓನರ್ ಚೆನ್ನಮ್ಮ ಅವ್ರ ಜೊತೆ ಇರ್ಬೋದು. ಇದಕ್ಕೆ ಚೆನ್ನಮ್ಮ ಒಪ್ಕೋತಾರಾ? ಒಪ್ಕೊಳ್ದೆ ಏನ್ ಮಾಡ್ತಾರೆ? ಯಾಕೆಂದ್ರೆ ನಾನು ಕೂಡ ಬಾಡಿಗೆ ಕೊಡ್ದೇನೆ ಅಲ್ಲಿರೋದು. ಅಡ್ಜಸ್ಟ್ ಮಾಡೋಣ ಬನ್ನಿ. ಬಾಪದೊರೆ ಬಾ. ಮನೆ ಕೇಳೋಕ್ ಬಂದಾಗ ನಾನೊಬ್ಬ ಅನಾಥ, ನನ್ಗೆ ಯಾರು ಗತಿ ಇಲ್ಲ ಅಂತ ಸುಳ್ಳು ಹೇಳಿ ಮನೆ ಕೇಳೋದು. ಬಂದ ಮೇಲೆ ಕೆಲ್ಸ ಇಲ್ಲ ಅಂತ ಬಾಡಿಗೆ ಕೊಡದೆ ಇರೋದು. ಕೆಲ್ಸದ ಬಗ್ಗೆ ಊರ್ಗ್ ಹೋಗ್ತೀನಿ ಅಂತ ಹೇಳಿ ಊರ್ನಿಂದ ನಿನ್ ಹೆಂಡತಿನ ಕರ್ಕೊಂಡ್ಬಂದು ಮನೆ ಯಜಮಾನಿನೇ ಮೋಸ ಮಾಡೋದು. ಅಯ್ಯಯ್ಯೋ ಅಯ್ಯಯ್ಯೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅವ್ರು ನನ್ನ ಯಜಮಾನಿ ಅಲ್ಲ, ನೀವೇ ನನ್ನ ಯಜಮಾನಿ. ಏನೇ ಹೇಳ್ತಿದ್ಯಾ? ಈಕೆ ನನ್ನ ಯಜಮಾನಿ. ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಸರ್. ಯಜಮಾನಿ ಅಂತಂದ್ರೆ ಮನೇಲಿ ಆಶ್ರಯ ಕೊಟ್ಟಿದಾರಲ್ಲ, ಆ ಅರ್ಥದಲ್ಲಿ ಹೇಳಿ. ಅಕ್ಕ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಪರಿಚಯ ಆಯ್ತು. ಅವ್ರ ಅಣ್ಣನ ಹುಡ್ಕೊಂಡು ಬರ್ತಾ ಇದ್ರಂತೆ. ಆ ಅಡ್ರೆಸ್ ಅವ್ರ ಅಣ್ಣ ಇಲ್ವಂತೆ. ಅದಕ್ಕೆ ಇಲ್ಲೇ ಕರ್ಕೊಂಬಂದೆ. ಅನಾಥೆ ಪಾಪ, ಯಾರೂ ಇಲ್ಲ, ಊರ್ ಹೊಸಬ್ರು. ತಕ್ಷಣ ನೀನು ನಮ್ಮನೆ ಯಜಮಾನಿ ಅನಾಥಾಶ್ರಮ ನಡೆಸ್ತಾಳೆ, ನನ್ ಜೊತೆ ಬಾ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ಬಿಟ್ಟೆ ಅಲ್ಲ? ಹಾಗಲ್ಲಕ್ಕ, ಅದು ಅಲ್ಲ, ಒಂದ್ ಹೆಣ್ಣ ಅನಾಥೆ ಅಂದ ತಕ್ಷಣ ನೀನು ಮನಸ್ ಕರ್ಗೋಯ್ತಲ್ಲ, ಅದೇ ಒಂದು ಗಂಡು ಅನಾಥ ಅಂತ ಹೇಳಿದ್ರೆ ನೀನ್ ಕರ್ಕೊಂಡ್ಬರ್ತಿದ್ಯಾ? ಅದೇ ಹಾಗೆ ಸಾಧ್ಯವಾಗತ್ತೆ. ಅವನು ನಂತರ ರಸಿಕಾ ಕಣೆ. ಪರವಾಗಿಲ್ಲ ಕಣೆಯ, ನಿನಗ್ ಸಿಕ್ಕಿರೋ ಅನಾಥೆ ಅಂದವಾದ ಅನಾಥೆ. ಸಾಕ್ ಸುಮ್ನಿರ್ರಿ. ನೋಡಪ್ಪ, ಇವಳನ್ನ ಕರ್ಕೊಂಡು ಹೋಗಿ ಯಾವ್ದಾದ್ರು ಅನಾಥಾಶ್ರಮದಲ್ಲೋ ಛತ್ರದಲ್ಲೋ ಬಿಟ್ಬಿಟ್ಪಾ. ಅಕ್ಕ ನೋಡಿ, ಇವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನಾನ್ ಮನೆ ಬಿಟ್ಟು ಹೋಗ್ತೀನಿ. ನನ್ ಜಾಗದಲ್ಲಿ ಇವ್ರು ಇರ್ಲಿ. ಬೇಡರಿ, ನನಗೋಸ್ಕರ ನೀವು ಹೋಗೋದ್ ಬೇಡ, ನಾನೇ ಹೋಗ್. ಸರಿ ಸರಿ, ನಿಮ್ಮ ಅಣ್ಣ ಸಿಕ್ಕೋರ್ಗು ನೀನು ನಮ್ ಜೊತೆನೆ ಇರಬಹುದು. ಥ್ಯಾಂಕ್ ಯು. ಹೀಗೆ ಹೇಳ್ತೀರಾ ನಂಗೆ ಗೊತ್ತಿತ್ತು. ಇನ್ನು ಚಿನ್ನು, ಇವ್ರು ನಮ್ಮನೇಲಿ ಇರ್ತಾರ, ನಮ್ ಜೊತೆಲೇ ಇರ್ತಾರ. ನೀನ್ ಬಾಮ್ಮ. ಅಯ್ಯ ರವಿ, ಒಂದ್ ನಿಮಿಷ ಬಂದೆ. ಇವನು ನನ್ ಲೆಕ್ಕಕ್ಕಿಟ್ಟಿಲ್ಲ. ಈ ಮನೇಲೊಬ್ಬ ಹಿರಿಯ ಇದ್ದೀನಲ್ಲ, ನನ್ನೊಂದು ಮಾತು ಕೇಳಿದ್ರೆ ನಾನು ಬೇಡ ಅಂತಿದ್ದೆ. ಹೊಸ್ತಾ ಬಂದವಳು ನನ್ನ ಸಸ್ತ ತಿಳ್ಕೊಂಡ್ಬಿಡ್ತಾಳಲ್ಲಪ್ಪ. ಅಲದಲದು ಸಾಕಾಯಿತು. ಪಾದ ಪುಷ್ಪಗಳು ಬಾಡಿ ಹೋದವು.
ಇಂಥ ಹೊಟ್ಟೆ ಕಿಚ್ಚಿನ ಜನಗಳ ಮಧ್ಯೆ ನನಗೇಕೆ ಜನ್ಮ ಕೊಟ್ಟೆ ಭಗವಂತ, ನನಗೇಕೆ ಜನ್ಮ ಕೊಟ್ಟೆ? ಈ ಜ್ಞಾನಿಯನ್ನು, ಇಂಥ ಬುದ್ಧಿವಂತನನ್ನು, ಇಂಥ ಕಲಾ ಕಡಲನ್ನು, ಇಂಥ ರಸಿಕನನ್ನು ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳಲಿಲ್ಲವೇ? ಓ ಪ್ರಪಂಚವೇ, ನನ್ನ ಪಿತೃವಿನ ಹಾಗೆ ತಲೆಯಲ್ಲಿ ಏನೊಂದೂ ಇಲ್ಲದೆ ನನಗೂ ಜನ್ಮ ಕೊಟ್ಟಿದ್ದರೆ ಆ ಅಯ್ಯೋ ಮಂಕುದಿನ್ನೆ, ಭೂತಾಕಾರವಾಗಿ ಬೆಳೆದ್ಬಿಟ್ರೆ ಬುದ್ಧಿ ಬೆಳೆಯುತ್ತೇನೋ? ಇವರ ಅಮ್ಮನ ಮುದ್ದು ಇವನಾದ ಪೆದ್ದು. ಯಾರಿ ಮುಟ್ಟಾಳ ಮಹಾಶಯ, 20 ವರ್ಷದ ಹಿಂದೆ ನಿನ್ನ ಈ ಭೂಮಿಗೆ ಪರಿಚಯ ಮಾಡಿಸಿದ ಪಾಪಿ ಕಣೋ ನಾನು. 40 ವರ್ಷಗಳ ಹಿಂದೆ ನಮ್ ತಾತಾನು ಇದೇ ತರ ಕೊರಗಿ ಕೊರಗಿ ಸತ್ರು. ಆದ್ರೆ ನೀನು ಕರಗೋವರೆಗೂ ನಾನು ಕೊರಗಲ್ಲ ಕಣೋ. ರಾಧಾ, ಇವನು ನನ್ನ ಕುಲಪುತ್ರ, ಹೆಸರು ಶಂಕರ್ ಅಂತ. ಶಂಕರ್ MD, MDನಾ? ಮ್ಯೂಸಿಕ್ ಡೈರೆಕ್ಟರ್. ಅದು ಇವನ್ ಕಾಣ್ತಿರೋ ಹಗಲ್ ಕನಸು. ಅಮ್ಮ, ನಮ್ಮ ಮನೆ ಬೆಳಗೋ ಸೊಸೆನ ನನಗೆ ಹೇಳ್ದೇನೆ ಯಾವಾಗ ಕರ್ಕೊಂಡ್ ಬಂದೆ? ಮನೆ ಬೆಳಗಕ್ಕೆ ಸೊಸೆ ಹಾಕೋಬೇಕು, ಒಂದ್ ಬೆಂಕಿ ಪಟ್ನ ಸಾಕು. ಅಯ್ಯೋ 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 ಅಪ್ಪ. ಆಕೆ ರಾಧಾ ನಮ್ ರವಿಗ್ ತುಂಬಾ ಬೇಕಾದವಳು, ಹುಷಾರು. ನೋಡಮ್ಮ, ನೀನ್ ಇವ್ರ ಜೊತೆ ಮಾತಾಡ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೀನು ಅವ್ರ ಥರನೇ ಆಗ್ಬಿಡ್ತೀಯ. ನೀನ್ ಊಟಕ್ಕೆ ನಡಿಯಮ್ಮ. ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಓ, ರವಿ ಬಗ್ಗೆ ಯೋಚಿಸ್ತಿದ್ಯಾ? ಅವನೇ ಇಲ್ಲಿಗೆ ಊಟಕ್ಕೆ ಬರ್ತಾನೆ. ಇಲ್ಲಿಗೇನಾ? ಹೌದು. ಓ, ಏನಪ್ಪ ಇವಳು ಮನೆ ಬಾಡಿಗೆ ಕೊಡೋದು ಅಲ್ದೆ ಊಟನೂ ಹಾಕ್ತಾಳಲ್ಲ ಅಂತ ಯೋಚಿಸ್ತಿದ್ಯಾ? ತಿನ್ನೋಕೆ ಊರಿಂದ ಭತ್ತ ಬರುತ್ತೆ, ಈ ಮನೆ ಬಾಡಿಗೆ ಕೈ ಖರ್ಚಿಗಾಗತ್ತೆ. ಏನೊಂದಿಬ್ಬರಿಗೆ ಊಟ ಹಾಕೋದ್ರಿಂದ ನನ್ಗೇನ್ ನಷ್ಟವಾಗಲ್ಲ. ರವಿ ಈ ಮನೆಗ್ ಬಾಡಿಗೆದಾರ ಮಾತ್ರ ಅಲ್ಲಮ್ಮ, ನನ್ ಸ್ವಂತ ತಮ್ಮ ಇದ್ದ ಹಾಗೆ. ಇವತ್ತಲ್ಲ ನಾಳೆ ಅವನು ದೊಡ್ಡ ಮನುಷ್ಯ ಆಗೇ ಆಗ್ತಾನೆ. ಕೇಳಿದ್ಯಾರದ? ಅವನು ಹಸುವಾಗ್ತಿದೆ ಅಂತ ಹೇಳ್ತಿರೋ ರೀತಿನ ನಾನೇ ಕೊಟ್ಬಿಟ್ಟು ಬರ್ಲಾ? ಬೇಡಮ್ಮ, ಈ ಅಕ್ಕ ಬಿಡುತ್ತೆ, ಅವನು ಊಟ ಮಾಡಲ್ಲ. ನಾನೇ ಕೊಟ್ಬಿಟ್ಟು ಬರ್ತೀನಿ. ಅಕ್ಕ, ಪೇಪರ್ನಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಬಂದಿದೆ. ನಾನು ನೋಡ್ಕೊಂಡ್ ಬರ್ತೀನಿ. ಆಶೀರ್ವಾದ ಮಾಡಿ. ಸರಿಯಪ್ಪ. ರಾಧಾಯ ಮನೆ ಕಾಲಿಟ್ಗಳಿಗೆ ಒಳ್ಳೇದು ಅಂತ ಕಾಣುತ್ತೆ. ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗ್ಬಿಟ್ ಪಾಪ. ಇದಕ್ ಮುಂಚೆ ಯಾರ ಹತ್ರ ಡ್ರೈವರ್ ಕೆಲಸ ಮಾಡಿರೋ ಅನುಭವ ಇದೆಯಾ ಅಪ್ಪ? ಇಲ್ಲ ಸರ್. ಅನುಭವನೇ ಇಲ್ಲದೆ ಡ್ರೈವರ್ ಕೆಲಸ ಮಾಡ್ತೀಯಪ್ಪ? ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು. ಹೋದ್ ಕಡೆಲೆಲ್ಲ ನಿಮ್ಮ ಹಾಗೆ ಅನುಭವ ಇದೆಯಾ ಅಂತ ಕೇಳ್ತಾರೆ. ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು ಅಂತ ನಾನು ಹೇಳ್ತೀನಿ. ಮೊದಲು ಅನುಭವ ತಗೊಂಬಾ, ಆಮೇಲೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್, ನಾನು ಹ್ಯಾಗ್ ಡ್ರೈವ್ ಮಾಡ್ತೀನಿ ಅಂತ ನೀವೇ ನೋಡಿ. ಪರವಾಗಿಲ್ವೇ, ಮಾತನ್ನು ಚೆನ್ನಾಗಿ ಡ್ರೈವ್ ಮಾಡ್ತೀಯಾ. ತಗೋ ಕಾರನ್ ಕೀ. ನೀನ್ ಓಡಿಸೋದು PT ಕಾರು. ತಿಂಗಳಿಗೆ 300 ರೂಪಾಯಿ ಸಂಬಳ, ದಿನ 10 ರೂಪಾಯಿ ಬಾಟ. ಹಾಗೆ ತಗೋ, ಈ ಅಡ್ರೆಸ್ ಹೋಗು. ಅಲ್ಲಿ ಪಾರ್ಟಿ ಇರ್ತಾರೆ, ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತಾರೋ ಅಲ್ಲಿ ಕರ್ಕೊಂಡು ಹೋಗು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ಇಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಪೇಪರ್ ನೋಡಿದೆ. ಯು ಆರ್ ಟೂ ಲೈಟ್. ಆ ಕೆಲಸ ಆಗ್ಲೇ ಆತನ ಕೊಟ್ಟಾಯ್ತು. ನೋಡಪ್ಪ, ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳಿಗೆ ಸೀಟ್ ಸಿಗಬೇಕು ಅಂದ್ರೆ ದಿನಗಟ್ಲೆ ಕಾಯ್ಬೇಕು. ಅಂತದ್ರಲ್ಲಿ ಪೇಪರ್ನಲ್ಲಿ ಕೆಲಸ ಖಾಲಿ ಇದೆ ಅನ್ನೋದನ್ನ ನೋಡಿ ನೀನ್ ಇಷ್ಟು ಲೇಟ್ ಆಗಿ ಬಂದ್ರೆ ಕೆಲಸ ಖಾಲಿ ಇರುತ್ತಪ್ಪ? ಏನ್ ಮಾಡ್ಲಿ ಸರ್, ಕಾಸು ಕೊಟ್ಟು ಪೇಪರ್ ಕೊಂಡ್ಕೊಂಡು ಓದೋ ಶಕ್ತಿ ನನಗಿಲ್ಲ. ಕೊಂಡ್ಕೊಂಡು ಅವ್ರು ಓದ್ ಮುಗಿಸೋವರೆಗೂ ಕಾಯ್ಕೊಂಡಿದ್ದು, ಆಮೇಲೆ ನಾನು ಪೇಪರ್ ಓದ್ತೀನಿ. ಆದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ ಸರ್, ಹೇಗೋ ನನ್ನಂತ ಇನ್ನೊಬ್ರಿಗೆ ತಾನೇ ಕೆಲಸ ಕೊಟ್ಟಿದ್ದೀರಿ. ತುಂಬಾ ಸಂತೋಷ. ಬರ್ತೀನಿ ಸರ್. PT ಕಾರೇ ಬಂದಿಲ್ಲ ಅಂದ್ರೆ ಬಂದಿದೆ ನೋಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೈವೇ ಗಾರ್ಡನ್ ಗೊತ್ತು ಸರ್, ಅಲ್ಲಿ ನಡಿ. ರೈಟ್, ನೇರವಾಗಿ.
ಗಾಡಿ ಹಿಂದಕ್ಕೆ ತಗೋ, ಅದೇ ರೋಡಲ್ಲಿ ಹೋಗು. ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ನ ಈ ಕಡೆ ಹೋಗು ಅಂತ ಯಾಕೆ ಹೇಳಿದ್ರಿ? ನಾವು ಹಣ ಕೊಡ್ತೀವಿ, ನಿಮ್ ಓನರ್ ಪಿಟಿ ಕಳಿಸ್ತಾನೆ, ಸುಮ್ನೆ ಗಾಡಿ ಓಡಿಸೋ. ಬೇಗ ನಡಿ. ಗಾಂಜಾ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇದ್ದೀರಾ? ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರೋದ್ರಿಂದಾನೆ ಬೆಳೀತಾ ಇರೋ ನಮ್ಮ ಸಮುದಾಯ ಹಾಳಾಗ್ತಾ ಇರೋದು. ನಿಮ್ಮಂತ ಚಂಡಾಲರಿಗೆ ನನ್ನ ಕಾರಲ್ಲಿ ಜಾಗ ಇಲ್ಲ. ಸರಿ, ಪಾರ್ಟಿಗೆ ಅವಮಾನ ಮಾಡಿರೋ ನಿನಗೆ ಕೆಲಸ ಇಲ್ಲಿಲ್ಲ, ಕೀ ಇಟ್ಬಿಟ್ಟು ಹೋಗೋ. ಸರ್, ಅವ್ರು ಬರೀ ನನ್ನ ಬಗ್ಗೆ ಮಾತ್ರ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಆದ್ರೆ ನಮ್ಮ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇರೋ ವಿಷಯ ಅವ್ರು ನಿಮ್ಗೆ ಹೇಳಿಲ್ಲ ಸರ್. ದಿವ್ಸಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂದ್ಮೇಲೆ ಅವನು ಈ ತರ ಮಾಡ್ತಾನೆ ಅಂತ ನನಗೂ ಗೊತ್ತಿತ್ತು. ಸರ್, ನಿಮ್ಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸರ್ ನನ್ನ ಈ ಕೆಲಸಕ್ಕೆ ಕಳಿಸಿದ್ರಿ? ನೋಡಪ್ಪ, ಆಟೋ ರಿಕ್ಷಾ ಓಡಿಸೋನ್ಗೆ ಇಂಟ್ರೂ ಮಾಡೋ ಈ ಕಾಲದಲ್ಲಿ ನಿನ್ನ ಏನೂ ಕೇಳದೆ ಕೆಲಸ ಕೊಟ್ಟೆ. ಯಾಕೆ? ಇದಕ್ಕೆ. ಸರ್, ಮೊದಲನೇ ಸಲ ಸಿಕ್ಕಿದ ಕೆಲಸ ಒಂದೇ ದಿವಸಕ್ಕೆ ಹೊರಟೋಗೋ ಹಾಗಾಗಬಾರ್ದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ಸರ್, ಪ್ಲೀಸ್. ನ್ಯಾಯವಾದಿಯಾಗಿ ಬದುಕೋ ನೀನು ಮತ್ತಿದೇ ತರ ನಡೆದ್ರೆ ಮಹಾತ್ಮ ಗಾಂಧಿ ಆಗ್ಬಿಡ್ತೀಯ ಅಷ್ಟೇ. 10,000 ರೂಪಾಯಿ ಕೊಡ್ತೀನಿ ಅಂದ್ರು ದಯವಿಟ್ಟು ನಿಮ್ ಗಾಡಿನ ಇಂಥ ಕೆಲಸ ಕೊಡ್ಬೇಡಿ ಸರ್, ಯಾಕೆಂದ್ರೆ ಇದು ದೇಶದ್ರೋಹ. ದೇಶ ಅಂತೆ ದೇಶ. ಈ ದೇಶ ನಿನಗೇನ್ ಕೊಡ್ತು? ಕೆಲಸ ಕೊಡ್ತಾ, ದುಡ್ಡು ಕೊಡ್ತಾ, ಇಲ್ಲ ಅನ್ನ ಹಾಕ್ತಾ? ಸರ್, ದೇಶ ನಮ್ಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೇನ್ ಮಾಡಿದೀವಿ ಅನ್ನೋದು ಮುಖ್ಯ. ದೊಡ್ಡ ದೇಶಭಕ್ತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ನೀವು ಒಂದ್ ದಿವಸ ಕೆಲಸ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದೊತ್ತು ಊಟ ಮಾಡಿದ್ರು ಅದನ್ನ ನ್ಯಾಯವಾದ ರೀತಿನಲ್ಲಿ ದುಡ್ದು ಊಟ ಮಾಡಬೇಕು, ಅದೇ ನನ್ನ ಧ್ಯೇಯ. ತಗೊಳ್ಳಿ ನಿಮ್ ಬಿಗದ್ಕಾಯಿ. ಬಾಟ ಬಾಟ ಅಂತೆ ಬಾಟ.